ಲಕ್ಷದ್ವೀಪದಲ್ಲಿ ಸೇನಾ ನೆಲೆ, ಭಾರತ ಬಿಗ್ ಡಿಸಿಷನ್, ಚೀನಾಗೆ ಭಾರೀ ಕೌಂಟರ್, ಅರಬ್ಬಿಯಲ್ಲಿ ಭಾರತ ಅಬ್ಬರ. ನಮಸ್ಕಾರ ಸ್ನೇಹಿತರೆ, ಭದ್ರತೆ ಮತ್ತು ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ದೊಡ್ಡ ನಿರ್ಧಾರ ತಗೊಂಡಿದೆ. ದೇಶದ ಪಶ್ಚಿಮ ಕಾವಲುಗಾರ ಲಕ್ಷದ್ವೀಪದಲ್ಲಿ ಹೊಸ ಸೇನಾ ನೆಲೆ ನಿರ್ಮಿಸೋಕೆ ಸಜ್ಜಾಗಿದೆ. ಇದಕ್ಕಾಗಿ ಒಂದು ದ್ವೀಪವನ್ನೇ ಮೀಸಲಿಡ್ತಿದೆ. ಅರಬ್ಬಿ ಕಡಲ ಚೀನಾದ ಕುತಂತ್ರಕ್ಕೆ ಬಿತ್ರ ಭಾರತದ ಬಲಿಷ್ಠ ಪ್ರತ್ಯಸ್ತ್ರ ಆಗುತ್ತೆ ಅಂತ ರಕ್ಷಣಾ ತಜ್ಞರು ಹೇಳ್ತಿದ್ದಾರೆ. ಹಾಗಿದ್ರೆ ಅಂಗೈ ಅಗಲದ ಈ ದ್ವೀಪದಲ್ಲಿ ಅಂಥದ್ದೇನಿದೆ? ಲಕ್ಷದ್ವೀಪದ 36 ದ್ವೀಪಗಳ ಪೈಕಿ ಭಾರತ ಬಿತ್ರಾನೇ ಆರಿಸಿಕೊಂಡಿದ್ದು ಯಾಕೆ? ಚೀನಾದಿಂದ 3000 ಕಿಲೋಮೀಟರ್ ದೂರ ಕೂತು ಭಾರತ ಹೆಣಿತಿರೋ ಮಾಸ್ಟರ್ ಸ್ಟ್ರಾಟಜಿ ಏನು? ಈ ಪುಟ್ಟ ದ್ವೀಪ ಕಂಡ್ರೆ ಡ್ರ್ಯಾಗನ್ ನಡುಗೋದ್ಯಾಕೆ? ಬನ್ನಿ ಭಾರತದ ಈ ಸ್ಟ್ರಾಟಜಿಕ್ ಹೆಜ್ಜೆಯನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ನೋಡೋಣ. ಬಿತ್ರಾ ಬೇಕು ಕೇಂದ್ರ ಪತ್ರ. ಸ್ನೇಹಿತರೆ, ಲಕ್ಷದ್ವೀಪ ಒಟ್ಟು 36 ಸಣ್ಣ ಸಣ್ಣ ದ್ವೀಪಗಳ ದೊಡ್ಡ ಗುಚ್ಛ. ದೇಶದ ಭದ್ರತೆ ದೃಷ್ಟಿಯಿಂದ ಅತ್ಯಂತ ಆಯಕಟ್ಟಿನ ಜಾಗ. ಇಲ್ಲಿ ಜನವಸತಿ ಇರೋದು ಕೇವಲ 10 ದ್ವೀಪಗಳಲ್ಲಿ. ಈ ಪೈಕಿ ಅತಿ ಕಡಿಮೆ ಜನಸಂಖ್ಯೆ ಹಾಗೂ ಅತಿ ಚಿಕ್ಕ ಭೂಪ್ರದೇಶ ಹೊಂದಿರೋ ದ್ವೀಪವೇ ಬಿತ್ರಾ. 0.57 ಕಿಲೋಮೀಟರ್ ಉದ್ದ, 0.28 ಕಿಲೋಮೀಟರ್ ಅಗಲ ಸೇರಿದಂತೆ 0.105 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ನಮ್ಮ ಮಂಗಳೂರಿನಿಂದ 323 ಕಿಲೋಮೀಟರ್, ಪಕ್ಕದ ಕೇರಳದಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರೋ ಈ ಪ್ರದೇಶದಲ್ಲಿ ಸುಮಾರು 105 ಕುಟುಂಬಗಳು ವಾಸಿಸುತ್ತಿವೆ. ಈಗ ಇದೇ ಜಾಗವನ್ನ ಕೇಂದ್ರ ಸರ್ಕಾರ ರಕ್ಷಣಾ ಕ್ಷೇತ್ರಕ್ಕೆ ಬಳಸಿಕೊಳ್ಳೋಕೆ ನಿರ್ಧರಿಸಿದೆ. ಈ ಬಗ್ಗೆ ಲಕ್ಷದ್ವೀಪ ಕಂದಾಯ ಇಲಾಖೆ ಅಧಿಸೂಚನೆ ಕೂಡ ಹೊರಡಿಸಿದೆ. ಇದೊಂದು ಸ್ಟ್ರಾಟಜಿಕ್ ಲೊಕೇಶನ್ ಹಾಗೂ ರಾಷ್ಟ್ರೀಯ ಭದ್ರತೆಗೆ ತುಂಬಾ ಇಂಪಾರ್ಟೆಂಟ್ ಜಾಗ. ಹೀಗಾಗಿ ಈ ಇಡೀ ದ್ವೀಪವನ್ನ ಡಿಫೆನ್ಸ್ ಏಜೆನ್ಸಿಗಳಿಗೆ ವರ್ಗಾಯಿಸೋದು ಸರ್ಕಾರದ ಮುಖ್ಯ ಉದ್ದೇಶ ಅಂತ ಹೇಳಲಾಗಿದೆ. ಜೊತೆಗೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ಅಲ್ಲಿನ ಜನರ ಬದುಕಿನ ಮೇಲೆ ಈ ನಿರ್ಧಾರ ಹೇಗೆಲ್ಲ ಪರಿಣಾಮ ಬೀರ್ಬೋದು ಅನ್ನೋ ಬಗ್ಗೆನೂ ಸರ್ಕಾರ ಮೌಲ್ಯಮಾಪನ ಮಾಡ್ತಿದೆ. ಅಲ್ಲದೆ ಸರ್ಕಾರ ಗ್ರಾಮಸಭೆ ಸೇರಿದಂತೆ ಸ್ಥಳೀಯ ಮುಖಂಡರ ಜೊತೆ ಸೇರಿ ಜನರಿಗೆ ಈ ಬಗ್ಗೆ ಮಾಹಿತಿ ನೀಡೋ ಕೆಲಸ ಮಾಡ್ತಿದೆ. ಸೇನಾ ನೆಲೆಗೆ ಪ್ರಶಸ್ತ ಜಾಗ. ಸ್ನೇಹಿತರೆ, ಸರ್ಕಾರದ ಅಧಿಸೂಚನೆಯಲ್ಲಿ ಬಿತ್ರಾ ಕೇವಲ ರಕ್ಷಣಾ ಚಟುವಟಿಕೆಗೆ ಬೇಕು ಅಂತ ಹೇಳಲಾಗಿದೆ. ಆದ್ರೆ ವಾಸ್ತವದಲ್ಲಿ ಭಾರತ ಇಲ್ಲಿ ಸೇನಾ ನೆಲೆ ನಿರ್ಮಿಸಬೇಕು ಅಂತಿದೆ ಅನ್ನೋದು ಅನೇಕ ತಜ್ಞರ ವಾದ. ಯಾಕಂದ್ರೆ ಲಕ್ಷದ್ವೀಪಗಳ ಪೈಕಿ ಬಿತ್ರಾ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಮಿಡ್ಲ್ ಈಸ್ಟ್ ಮೂಲಕ ಪೂರ್ವ ಏಷ್ಯಾದಿಂದ ಯುರೋಪ್ ಅನ್ನ ಸಂಪರ್ಕಿಸುವ ಶಿಪ್ಪಿಂಗ್ ಕಾರಿಡಾರ್ ಬಿತ್ರಾ ಪಕ್ಕದಲ್ಲೇ ಇದೆ. ಸುಯೇಜ್ ಕ್ಯಾನಲ್ನಿಂದ ಸೌತ್ ಈಸ್ಟ್ ಏಷ್ಯಾಗೆ ಸಾಗುವ ಎಲ್ಲಾ ಸರಕು ಸಾಗಾಣೆ ಹಡಗುಗಳು 9 ಡಿಗ್ರಿ ಚಾನೆಲ್ ಮೂಲಕನೇ ಹೋಗ್ಬೇಕು. ಅದರ ಕೆಳಗೆ ಈ ಬಿತ್ರಾ ದ್ವೀಪ ಬರುತ್ತೆ. ತೈಲದಿಂದ ಹಿಡಿದು ಐಷಾರಾಮಿ ಕಾರುಗಳವರೆಗೆ ಏನೇ ಸರಕು ಹೋಗ್ಬೇಕಿದ್ರೂ ಈ 200 ಕಿಲೋಮೀಟರ್ ಜಾಗದಿಂದಲೇ ತಲುಪಬೇಕು. ಅಲ್ಲದೆ ಇಲ್ಲಿ ಹಡಗು ಅಥವಾ ಫೈಟರ್ ಜೆಟ್ಗಳನ್ನ ನಿಲ್ಸಿದ್ರೆ ಹಾರ್ಮುಜ್ ಜಲಸಂಧಿ, ಏಡನ್ ಕೊಲ್ಲಿಯಂತಹ ಸ್ಟ್ರಾಟಜಿಕ್ ಚೋಕ್ ಪಾಯಿಂಟ್ಗಳನ್ನ ಬೇಗ ತಲುಪಬಹುದು. ಜೊತೆಗೆ ಬಿತ್ರಾ 45 ಚದರ ಕಿಲೋಮೀಟರ್ ವಿಶಾಲ ಲಗೂನ್ ಪ್ರದೇಶ ಹೊಂದಿದೆ. ಲಗೂನ್ ಅಂದ್ರೆ 2 ದ್ವೀಪದ ನಡುವೆ ನಿಂತ ನೀರಿನ ಕೊಳ ಅಥವಾ ಸಮುದ್ರ ದಡದಲ್ಲಿ ಉಪ್ಪು ನೀರು ನಿಂತಿರೋ ತಗ್ಗಾದ ಮರಳು ದಂಡೆ. ಇಂತಹ ಜಾಗದಲ್ಲಿ ಸಮುದ್ರ ಪ್ರಶಾಂತವಾಗಿರುತ್ತೆ. ಹೀಗಾಗಿ ಯುದ್ಧ ನೌಕೆ, ಸಬ್ಮರೀನ್ ಸೇರಿದಂತೆ ಇತರೆ ಹಡಗುಗಳನ್ನ ಲಂಗರು ಹಾಕೋದು ಸುಲಭ. ಅಲ್ಲದೆ ಇಲ್ಲಿನ ಹವಳ ದಂಡೆಗಳು ನ್ಯಾಚುರಲ್ ಭದ್ರತೆಯನ್ನ ಒದಗಿಸ್ತವೆ. ಶತ್ರು ಪಡೆಗಳಿಗೆ ಸುಲಭವಾಗಿ ದ್ವೀಪಕ್ಕೆ ಎಂಟರ್ ಆಗೋದು ಕಷ್ಟ. ಸುತ್ತ ಸಮುದ್ರದ ಮೇಲೆ ಕಣ್ಗಾವಲು ಇಡೋಕೆ ಪ್ರಶಸ್ತ ಜಾಗ. ಚಿಕ್ಕಪುಟ್ಟ ರಡಾರ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಲಾಂಗ್ ರೇಂಜ್ ಡ್ರೋನ್ಗಳವರೆಗೆ ಎಲ್ಲಾ ಆಯುಧಗಳನ್ನ ಇಲ್ಲಿಡಬಹುದು. ಅರ್ಲಿ ವಾರ್ನಿಂಗ್ ಉಪಕರಣಗಳನ್ನ ಇಡೋಕೆ ಕೂಡ ಹೇಳಿ ಮಾಡಿಸಿದ ಜಾಗ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಪಶ್ಚಿಮ ಭಾಗದ ಮೂಲಕ ದೇಶದ ಒಳಗೆ ಯಾವುದೇ ಶಂಕಿತ ವಿಮಾನ ಅಥವಾ ಹಡಗು ಬರ್ತಿದ್ರೂ ಅದರ ಮೇಲೆ ಇಲ್ಲಿಂದ ನಿಗಾ ವಹಿಸಬಹುದು. ಜೊತೆಗೆ ಅರಬ್ಬಿ ಸಮುದ್ರ ಪ್ರದೇಶದ ಮಾರ್ಗದಲ್ಲಿ ಓಡಾಡೋ ಹಡಗುಗಳನ್ನ ಅಗತ್ಯ ಬಿದ್ದಾಗ ಚೆಕ್ ಮಾಡೋಕೆ ಇಲ್ಲಿ ಸ್ಟ್ರಾಟಜಿಕ್ ಚೆಕ್ ಪಾಯಿಂಟ್ಗಳನ್ನ
ಗಳನ್ನ ಸ್ಥಾಪಿಸಬಹುದು. ಹಾಗೆ ಇಲ್ಲಿ ಗುಪ್ತಚರ ಇಲಾಖೆಗೆ ಅನುಕೂಲವಾಗೋ ತರ ರೆಡಾರ್ ಸ್ಟೇಷನ್ಗಳನ್ನ ನಿರ್ಮಿಸೋದು, ನೌಕೆಯ ಔಟ್ಪೋಸ್ಟ್ ಹಾಗೂ ಗಸ್ತು ತಿರುಗೋ ಸೇನೆಗೆ ಏರ್ ಸ್ಟ್ರಿಪ್ ಗಳನ್ನ ನಿರ್ಮಿಸೋದು, ಅಗತ್ಯ ಬಿದ್ದಾಗ ಇಲ್ಲಿ ರ್ಯಾಪಿಡ್ ರೆಸ್ಪಾನ್ಸ್ ಫೋರ್ಸ್ ನಿಯೋಜನೆ ಮಾಡೋದು. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಸಂಚರಿಸೋ ಹಡಗುಗಳಿಗಾಗಿ ಇಂಧನ ತುಂಬಿಸೋ ಕೇಂದ್ರ, ರಿಪೇರಿ ಸೆಂಟರ್ ಸ್ಥಾಪಿಸಬಹುದು. ಹೀಗಾಗಿ ಇಂಥ ಜಾಗದಲ್ಲಿ ಸೇನಾ ನೆಲೆ ಅಥವಾ ನೌಕಾನೆಲೆ ನಿರ್ಮಿಸಿದ್ರೆ ಭಾರತದ ಭದ್ರತೆಗೆ ಮತ್ತೊಂದು ಕವಚ ತೊಡಿಸಿದಂತೆ ಆಗುತ್ತೆ. ಶತ್ರುಗಳು ಭಾರತದ ಮೇನ್ ಲ್ಯಾಂಡ್ ಮೇಲೆ ಅಥವಾ ಕವರಟ್ಟಿ, ಮಿನಿಕಾಯ್ನಂತ ಆಳ ದ್ವೀಪಗಳ ಮೇಲೆ ದಾಳಿ ಮಾಡೋಕ್ಕೂ ಮೊದಲು ಬಿತ್ರಾನ ಎದುರಿಸಬೇಕಾಗತ್ತೆ. ಅದರಲ್ಲೂ ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿ ಚೀನಾ ಒಂದಾದ್ಮೇಲೆ ಒಂದು ಹಡಗು ಕಳಿಸ್ತಿದೆ. ಅದರ ಮೇಲೂ ನಿಗಾ ಇಡಬೇಕು. ಹೀಗಾಗಿ ಚೀನಾಗೆ ಕೌಂಟರ್ ಕೊಡೋಕೆ ಈ ಜಾಗ ತುಂಬಾ ಇಂಪಾರ್ಟೆಂಟ್. ಇನ್ನೊಂದ್ ಕಡೆ ಪಾಕ್ನಿಂದ ಬರೋ ಬೆದರಿಕೆಗಳನ್ನ ನಾವು ಫೇಸ್ ಮಾಡ್ಬೇಕಾಗ್ತಿದೆ. ಉಗ್ರರ ಉಪಟಳ ಇನ್ನೂ ಕಡಿಮೆಯಾಗಿಲ್ಲ. ಅತ್ತ ಶ್ರೀಲಂಕಾ, ಮಾಲ್ಡೀವ್ಸ್ ಮೇಲೆ ಭಾರತ ಮುಂಚೆ ತರ ಪೂರ್ಣ ನಂಬಿಕೆ ಇಡೋ ಪರಿಸ್ಥಿತಿಯಲ್ಲಿಲ್ಲ. ಇವೆರಡೂ ದೇಶಗಳು ಯಾವಾಗ ಬೇಕಾದ್ರೂ ಭಾರತಕ್ಕಿಂತ ಜಾಸ್ತಿ ಚೀನಾ ಕಡೆ ವಾಲ್ಬಹುದು ಅನ್ನೋದು ಭಾರತಕ್ಕೆ ಚೆನ್ನಾಗೇ ಗೊತ್ತಿದೆ. ಹೀಗಾಗಿನೇ ಈ ಎಲ್ಲಾ ಕಾರಣಗಳಿಂದ ಅರಬ್ಬಿ ಸಮುದ್ರದಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡೋಕೆ ಭಾರತ ಈ ದೊಡ್ಡ ಹೆಜ್ಜೆ ಇಡ್ತಿರೋದು ಗೊತ್ತಾಗ್ತಿದೆ. ಈ ಲಕ್ಷದ್ವೀಪದಲ್ಲಿ ಭಾರತ ಈಗಾಗಲೇ ತನ್ನ ನೌಕಾ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾನೆ ಇದೆ. ಅನ್ರೂಟ್ ಹಾಗೂ ಮಿನಿಕಾಯ್ ದ್ವೀಪಗಳಲ್ಲಿರೋ ನೌಕಾ ನೆಲೆಗಳನ್ನ ಇತ್ತೀಚೆಗಷ್ಟೇ ಮೇಲ್ದರ್ಜೆಗೆ ಏರಿಸಿದೆ. ರಡಾರ್ ಕಮ್ಯುನಿಕೇಷನ್ ಹಾಗೂ ಗಸ್ತು ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿದೆ. ಈಗ ಅದರ ಮುಂದಿನ ಭಾಗವಾಗಿ ಬಿತ್ರಾದಲ್ಲೂ ಇಂಥದ್ದೇ ಕೆಲಸ ಮಾಡೋಕೆ ಭಾರತದ ಲೆಕ್ಕಾಚಾರ. ಇದರಿಂದ 3 ದ್ವೀಪಗಳ ದೊಡ್ಡ ಜಾಲ ಸೃಷ್ಟಿಯಾಗಿ ಶತ್ರು ಹಡಗುಗಳ ಚಲನವಲನಗಳನ್ನ ನೀಟಾಗಿ ಮಾನಿಟರ್ ಮಾಡಬಹುದು. ಹಾಗೆ ಅರಬ್ಬಿ ಸಮುದ್ರದಲ್ಲಿ ಉಪಟಳ ಮೆರೆಯೋ ಚೀನಾಗೂ ಕೌಂಟರ್ ಕೊಡ್ಬೋದು. ಪಾಕ್ ಬೆದರಿಕೆಗಳಿಗೂ ಬಲವಾದ ಸಂದೇಶ ರವಾನಿಸಬಹುದು. ಹೀಗೆ ನಾನಾ ಯೋಜನೆಗಳನ್ನ ಭಾರತ ಇಲ್ಲಿ ಹಾಕೊಂಡಿರೋದು ಗೊತ್ತಾಗ್ತಿದೆ. ಸ್ಥಳೀಯರಿಂದ ಭಾರೀ ವಿರೋಧ. ಸ್ನೇಹಿತರೆ, ಭಾರತ ಏನು ಇದನ್ನ ಸ್ಟ್ರಾಟಜಿಕ್ ಲೊಕೇಶನ್ ಅಂತ ಕರೆದು ಡಿಫೆನ್ಸ್ ಸೆಕ್ಟರ್ಗಾಗಿ ಇದನ್ನ ಬಳಸಿಕೊಳ್ಳೋಕೆ ನಿರ್ಧರಿಸಿದೆ. ದೇಶದ ಭದ್ರತಾ ಹಿತದೃಷ್ಟಿಯಿಂದ ಅದು ಸರಿಯೇ. ಆದ್ರೆ ಇದು ನಮ್ಮ ಜಾಗ, ನಾವ್ಯಾಕೆ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಅಂತ ಬಿತ್ರಾ ದ್ವೀಪದ ಜನ ಭಾರೀ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲಿನ ಜನಪ್ರತಿನಿಧಿಗಳು ಕೂಡ ಸರ್ಕಾರದ ನಡೆಗೆ ಭಾರಿ ಟೀಕೆ ಮಾಡ್ತಿದ್ದಾರೆ. ಈ ಜಾಗ ನಮ್ದು, ನಮ್ಮ ಪೂರ್ವಜರು ನಮಗೆ ಕೊಟ್ಟಿರೋದು. ಇದನ್ಯಾಕೆ ನೀವು ಸೇನಾ ಕಾರ್ಯಚಟುವಟಿಕೆಗಳಿಗೆ ಬಳಸ್ಕೊಳ್ಳೋಕೆ ಮುಂದಾಗ್ತಿದ್ದೀರಿ? ಕೂಡ್ಲೇ ಈ ನಿರ್ಧಾರವನ್ನ ವಾಪಸ್ ತಗೊಳ್ಳಿ, ಇಲ್ಲಾಂದ್ರೆ ನಾವು ಬಲವಾದ ಪ್ರತಿಭಟನೆ ಮಾಡೋಕು ರೆಡಿ ಇದ್ದೀವಿ ಅಂತ ಲಕ್ಷದ್ವೀಪ ಎಂಪಿ ಹಮದುಲ್ಲಾ ಸೈಯದ್ ಕೇಂದ್ರಕ್ಕೆ ನೇರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ರಕ್ಷಣಾ ಕ್ಷೇತ್ರಕ್ಕೆ ಬೇಕು ಅಂತೇಳಿ ಈಗಾಗಲೇ ಲಕ್ಷದ್ವೀಪದ ಹಲವು ಜಾಗಗಳನ್ನ ಸರ್ಕಾರ ತನ್ನ ಕಂಟ್ರೋಲ್ಗೆ ತಗೊಂಡಿದೆ. ಆದ್ರೆ ಮೊದ್ಲೇ ಇಲ್ಲಿ ಕಡಿಮೆ ಜನ ವಾಸಿಸ್ತಿದ್ದಾರೆ. ಈ ಜನರಿಗೆ ಪರ್ಯಾಯ ಮಾರ್ಗ ಗೊತ್ತುಪಡಿಸದೆ ಸರ್ಕಾರ ಈ ನಿರ್ಧಾರ ತಗೊಂಡಿರೋದು ಸರಿಯಲ್ಲ. ಜೊತೆಗೆ ಜನರನ್ನ ವಿಶ್ವಾಸಕ್ಕೆ ತಗೊಳ್ತಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಏಕಪಕ್ಷೀಯ ನಿರ್ಧಾರ. ಇದರಿಂದ ಸಂವಿಧಾನದಲ್ಲಿ ನಾಗರಿಕರಿಗೆ ಗೊತ್ತುಪಡಿಸಿದ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ ಅಂತ ಸಂಸದರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಅತ್ತ ಸೇವ್ ಬಿತ್ರಾ ದ್ವೀಪ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಕೂಡ ಶುರುವಾಗಿದೆ. ಹೀಗಾಗಿನೇ ಭಾರತ ಈಗ ದೊಡ್ಡ ಅಡಕತ್ತಿರಲಿ ಸಿಕ್ಕಂತಾಗಿದೆ. ಒಂದ್ ಕಡೆ ಭದ್ರತಾ ಹಿತದೃಷ್ಟಿಯಿಂದ ನಿರ್ಧಾರನೂ ತಗೋಬೇಕು, ಇನ್ನೊಂದ್ ಕಡೆ ಇಲ್ಲಿರೋ ಜನರಿಗೆ ಪರ್ಯಾಯ ವ್ಯವಸ್ಥೆ ಕೂಡ ಕಲ್ಪಿಸಬೇಕಾಗಿದೆ. ಕಂದಾಯ ಇಲಾಖೆ ಅಧಿಸೂಚನೆಯಲ್ಲಿ ಉಲ್ಲೇಖಿಸಿದಂತೆ ಪುನರ್ವಸತಿ ಆಕ್ಟ್ ಅಡಿ ಕೆಲಸ ಮಾಡಿ ಸ್ಥಳೀಯ ಆಡಳಿತದೊಂದಿಗೆ ಚರ್ಚಿಸಬೇಕು. ತದನಂತರ ನಿವಾಸಿಗಳಿಗೆ ಪರ್ಯಾಯ ಅವಕಾಶ ಕಲ್ಪಿಸಿ ಈ ಜಾಗವನ್ನ ರಕ್ಷಣಾ ಚಟುವಟಿಕೆಗೆ ಬಳಸ್ಕೋಬೇಕಾಗಿದೆ. ಆದಷ್ಟು ಬೇಗ ಸ್ಥಳೀಯರ ಮನವೊಲಿಸಿ ಅವರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಭಾರತ ಬಿತ್ರಾದಲ್ಲಿ ರಕ್ಷಣಾ ಚಟುವಟಿಕೆ ಶುರು ಮಾಡ್ಲಿ. ಅರಬ್ಬಿ ಸಮುದ್ರದಲ್ಲಿ ತನ್ನ ಪ್ರೆಸೆನ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡಿ ಶತ್ರುಗಳು ಈ ಕಡೆ ತಲೆ ಹಾಕ್ದೇ ಇರೋ ತರ ನೋಡ್ಕೊಳ್ಳಿ ಅಂತ ಹಾರೈಸೋಣ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.